ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಶಕುನಿ ಪೂರ್ವ ವೃತ್ತಾಂತ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಶಕುನಿಯು ಕೌರವನ ಸೋದರ ಮಾವನಾಗಿದ್ದನು. ಸುಯೋಧನನು ರಾಜ್ಯಲೋಭಕ್ಕೊಳಪಟ್ಟು ಭವಿಷ್ಯತ್ ಕಾಲದಲ್ಲಿ ಬಲಾಢ್ಯರಾದ ತನ್ನ ತಾಯಿಯ ಸಹೋದರರು ಮುಳ್ಳಾಗಬಹುದೆಂದು ಯೋಚಿಸಿ ಅವರೆಲ್ಲರನ್ನೂ ಸೆರೆಯಲ್ಲಿಟ್ಟಿದ್ದನು. ದಿನಕ್ಕೊಬ್ಬನಿಗೆ ಸಾಕಾಗುವಷ್ಟು ಆಹಾರ ಮಾತ್ರ ಸೆರೆಮನೆಗೆ ಕಳುಹಿಸಲ್ಪಡುತ್ತಿತ್ತು. ಬಂಧನದಲ್ಲಿದ್ದ ಉಳಿದ 100 ಭ್ರಾತೃಗಳು ತಾವು ಉಪವಾಸವಿದ್ದು ಸೂಕ್ಷ್ಮಮತಿಯೂ ಕುತಂತ್ರಿಯೂ ಆಗಿದ್ದ ಶಕುನಿಗೆ ಉಣಿಸಿ ಅವನನ್ನು ಕೌರವನ ಸರ್ವನಾಶದ ಉದ್ದೇಶದಿಂದ ಸಾಕಿದರು. ಅನ್ನ ಆಹಾರವಿಲ್ಲದೆ ಉಳಿದವರು ಮೃತರಾದರು. ತನ್ನ ಅಣ್ಣ ತಮ್ಮಂದಿರ ಮರಣದ ಮುಯ್ಯಿಯನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ಶಕುನಿಯು ಕಪಟೋಪಾಯದಿಂದ ಸೋದರಳಿಯನ ಹಿತವನ್ನು ಬಯಸುವವನಂತೆ ನಟಿಸಿ ಅವನಿಗೆ ಕೇಡನ್ನು ಬಗೆಯುತ್ತಾ ಅಡ್ಡದಾರಿಗೆ ಎಳೆಯಲು ಸಮಯ ಕಾಯುತ್ತಿದ್ದನು. ಹಗೆಯನ್ನು ಹಗೆಯಿಂದಲೇ ಕೊಲ್ಲಿಸುವೆನೆಂದು ಹವಣಿಸಿ ಧೃತರಾಷ್ಟ್ರ ಸುತನ ದುರ್ಬುದ್ಧಿಯನ್ನು ಪ್ರೋತ್ಸಾಹಿಸಲು ಅದೇ ಸುಸಂದರ್ಭವೆಂದು ನಿಶ್ಚಯಿಸಿ ದುರಾಲೋಚನೆಯನ್ನು ನೀಡಲು ಪ್ರಾರಂಭಿಸಿದನು. ಪಾಂಡವರಂತಹ ಪ್ರಜ್ವಲಿಸುವ ಅಗ್ನಿಗೆ ದುರ್ಯೋಧನನಂತಹ ಪತಂಗಗಳನ್ನು ಹಾಕಿ ಸುಡುವುದೇ ಶಕುನಿಯ ಆಂತರ್ಯದ ಉದ್ದೇಶವಾಗಿತ್ತು. ಹೇಗಿದೆ ಹಿತಶತ್ರುವಿನ ಕುಹಕೋಪಾಯ? ಮುಂದಿನ ವಿಷಯ ಅರಗಿನ ಅರಮನೆ ಶಕುನಿ ತಂತ್ರ. ಕರ್ಣನು ತನ್ನ ಅಭಿಪ್ರಾಯವನ್ನು ಮಂಡಿಸಿದನು. ರಾಜ, ನೀನು ನನಗೆ ಅನ್ನ ಕೊಟ್ಟ ದೊರೆ. ನನ್ನ ಈ ಭುಜಬಲದಿಂದ ಪಾಂಡವರ ಹುಟ್ಟನ್ನು ಅಡಗಿಸುತ್ತೇನೆ. ಅವರ ಭಯವೇ ಇಲ್ಲದೆ ಹಾಗೆ ಮಾಡುತ್ತೇನೆ. ಶಕುನಿಯು ಕರ್ಣನನ್ನು ನೋಡಿ ನಕ್ಕು ತನ್ನ ಕುಹಕೋಪಾಯವನ್ನು ವಿಸ್ತಾರವಾಗಿ ಅರುಹಿದನು. ಕರ್ಣ, ದುರ್ಯೋಧನನು ಪಾಂಡವರನ್ನು ಇನ್ನಿಲ್ಲದ ಹಾಗೆ ಹೇಗೆ ಮಾಡಬಹುದು ಎಂದು ಕೇಳಿದ ಕೂಡಲೇ ಪೌರುಷದ ಮಾತನಾಡಿದೆ. ಪಾಂಡವರು ಲೋಕವೀರರಾಗಿದ್ದಾರೆ. ನಿಮ್ಮ ಕೈ ಸಾಗದೇ ಇದ್ದಾಗ ಮಧ್ಯ ಪಾಂಡವನಾದ ಪಾರ್ಥನು ವೀರನಾದ ದ್ರುಪದನನ್ನು ಹೆಡೆಮುರಿ ಕಟ್ಟಿದ ರೋಚಕ ಘಟನೆ ನಮಗೆಲ್ಲರಿಗೂ ಅರಿವಿದೆ. ಬಿಲ್ವ ಮಂಗಳದ ಸ್ಪರ್ಧೆಯಲ್ಲಿ ಆತನು ನಡೆಸಿದ ಕರಚಮತ್ಕೃತಿ ಏನು? ಬೆಳೆಯ ಗುಣವನ್ನು ಮೊಳಕೆಯಲ್ಲಿ ಗುರುತಿಸಬಹುದು. ಆ ಸುಂಟರ ಗಾಳಿಗೆ ಮೈಯನ್ನೊಡ್ಡಿ ನಮ್ಮನ್ನು ದೂರ ಎಸೆದುಕೊಳ್ಳುವುದು ಉಚಿತವಲ್ಲ. ಪಾಂಡವರೆಂಬ ಉರಿಯುವ ಅಗ್ನಿಗೆ ಕರಚಾಚಿ ಸುಟ್ಟುಕೊಳ್ಳುವ ಬದಲಾಗಿ ತಣ್ಣೀರು ಎರಚಿ ನಂದಿಸುವುದು ಸೂಕ್ತ. ಒಮ್ಮೆ ಬೆಂಕಿ ಆರಿದರೆ ಮತ್ತೆ ಯಾರು ಬೇಕಾದರೂ ಕೈ ಹಾಕಬಹುದು. ಅಬ್ಬಬ್ಬಾ, ಅವರ ಪರಾಕ್ರಮವೇ ಪ್ರಳಯ ರುದ್ರನನ್ನು ಮೀರಿಸುವ ರಣಭಯಂಕರ. ಭೀಮಸೇನನು ಸಾಮಾನ್ಯನೇ? ಕೋಲಗುರುಗಳಾದ ದ್ರೋಣಾಚಾರ್ಯರನ್ನು ಸೋಲಿಸಬಲ್ಲವನು ಅರ್ಜುನನೊಬ್ಬನೇ. ಉಪಾಯದಿಂದ ಅವರಿಗೆ ಅಪಾಯ ತರುವುದೇ ನಮ್ಮ ಕಾರ್ಯ ಸಾಧನೆಗೆ ಇರುವ ಮಾರ್ಗ. ಹೇ ಕೌರವ, ಪಾಂಡವರು ನಿನಗೆ ಪಿತೃವಂಶದವರು. ನಾನು ತಾಯಿಯ ಕಡೆಯಿಂದ ನಿನಗೆ ಅತಿ ಸಮೀಪದ ಬಂಧು. ನನ್ನ ಸೋದರ ಅಳಿಯನಾದುದರಿಂದ ನಿನ್ನ ಅಭ್ಯುದಯವನ್ನು ಬಯಸಿ ಸಲಹೆ ನೀಡುತ್ತಿದ್ದೇನೆ. ಗಿಡವಾಗಿ ಬಗ್ಗದಿರುವುದು ಮರವಾಗಿ ಬಗ್ಗೀತೆ. ಕಾಡಾಡಿಗಳಾಗಬೇಕಾದ ಪಾಂಡವರು ರಾಜ್ಯದಲ್ಲಿ ಒಮ್ಮೆ ಅರ್ಧ ಭಾಗವನ್ನು ಪಡೆದರಾದರೆ ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮೊಳಕೆಯನ್ನು ಚಿವುಟುವುದು ಅತಿ ಸುಲಭ. ಕರ್ಣಾದಿಗಳ ಪೊಳ್ಳು ವೀರತನವು ಕೇವಲ ವೇದಿಕೆಯ ಮೇಲೆ ಮಾಡಬಲ್ಲ ಭಾಷಣಕ್ಕೆ ಭೂಷಣವಷ್ಟೇ. ಇರುವೆಯು ಹುತ್ತವನ್ನು ಬಲು ಪ್ರಯಾಸದಿಂದ ನಿರ್ಮಿಸುತ್ತದೆ. ಆದರೆ ಒಂದು ದಿನ ಬುಸುಗುಟ್ಟುವ ಸರ್ಪವು ಬಂದು ಅವುಗಳನ್ನು ಓಡಿಸಿ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡು ಹೆಡೆ ಎತ್ತಿ ಕುಣಿಯುತ್ತದೆ. ಅಂತೆಯೇ ಭುಜಬಲದಿಂದ ಕಟ್ಟಲ್ಪಟ್ಟ ನಿನ್ನ ಸಾಮ್ರಾಜ್ಯ ಧರ್ಮನಂದನನ ವಶವಾಗಲಿದೆ. ನೀನು ಅವರನ್ನು ಬಾಲ್ಯದಲ್ಲಿ ಸಾಕು ಬೇಕಾಗುವಷ್ಟು ನೋಯಿಸಿದುದರಿಂದ ಅವರ ಗಾಯ ಇನ್ನೂ ಮಾಸಲಿಲ್ಲ. ನೋವನ್ನು ಅನುಭವಿಸಿದ ಅವರ ಚಿತ್ತವು ನಿನಗೆ ಪ್ರತೀಕಾರ ಮಾಡಲು ಹೊಂಚು ಹಾಕುತ್ತದೆ. ಗರ್ಜಿಸುತ್ತಿರುವ ಹುಲಿಯ ಹಲ್ಲನ್ನು ಕೀಳಲೇಬೇಕು. ಅಡವಿಯಲ್ಲಿ ಹುಟ್ಟಿದ ಪಾಂಡವರು ಪೊಡವಿಗಧಿಪತಿಗಳಾಗುವುದೆಂತೋ
ಅವರಿಗೆ ರಾಜ್ಯ ಕೊಡುವುದನ್ನು ಮರೆತು ನಿರ್ನಾಮಕ್ಕೆ ಕಾರ್ಯನಿರತನಾಗು. ಗೂಗೆಯು ಸೂರ್ಯ ಪ್ರಕಾಶವನ್ನು ಸೈರಿಸದು. ದೇವತೆಗಳ ಅಭ್ಯುದಯವನ್ನು ದೈತ್ಯರು ಸಹಿಸಲಾರರು. ಚೋರನು ಚಂದ್ರನ ಬೆಳಕನ್ನು ಮೆಚ್ಚಲಾರನು. ಮಹಾಶೇಷನೇ ಆಗಲಿ ಗರುಡನ ಆಗಮನವನ್ನು ನಂದಿಸಲಾರ. ಅದೇ ರೀತಿಯಲ್ಲಿ ಪಾಂಡುಕುಮಾರರು ನಿನ್ನ ಮತ್ತು ನಿನ್ನ ಸಹೋದರರ ಯಶಸ್ಸಿನಲ್ಲಿ ಸಂತಸ ಪಡಲಾರರು. ತಾಂಡವವನ್ನಾಡಿದ ರುದ್ರನ ನಿಟಿಲಾಗ್ನೆಯಿಂದ ಮನ್ಮಥನು ದಹಿಸಲ್ಪಟ್ಟಂತೆ ನಿನ್ನ ಚಿತ್ತಜ್ವಾಲೆಯಿಂದ ಪಾಂಡವರು ನಿರ್ನಾಮವಾಗಲಿ. ಊರಿನ ಹೊರಗೆ ಲಾಕ್ಷಾಭವನವನ್ನು ನಿರ್ಮಿಸಿ ಪಾಂಡವರನ್ನು ಅಲ್ಲಿಗೆ ಕಳುಹಿಸುವ ಸಂಚು ಹೂಡು. ಭವ್ಯವಾದ ಅರಮನೆಯೆಂದು ನಂಬಿಸಿ ಅರಗಿನಾಲಯಕ್ಕೆ ಅಟ್ಟಿಬಿಡು. ಅಲ್ಲಿ ಪಾಂಡವರು ನಿಶಿಕಾಲದಲ್ಲಿ ನಿದ್ದೆಯಲ್ಲಿ ಹೊರಗಿರುವಾಗ ಕಿಚ್ಚು ಹಚ್ಚಿದರೆ ಅವರು ಸುಟ್ಟು ಹೋಗುತ್ತಾರೆ. ವೈರಿ ನಾಶವಾದ ಮೇಲೆ ನಿನ್ನ ಭುಜ ಕುಣಿತವನ್ನು ನಿಲ್ಲಿಸುವರಾರು? ಲಾಕ್ಷಾಭವನದಲ್ಲಿ ಪಾಂಡವರು ಅಳಿದರೆ ಈ ಧರಿತ್ರಿಯಲ್ಲಿ ಯಾವ ಭೂಪತಿಯನ್ನೂ ನಿರ್ಲಕ್ಷಿಸಬಹುದು. ಮತ್ತೆ ನೀನು ಅಲಂಕರಿಸುವ ಈ ಸಿಂಹಾಸನವು ಲವಲೇಶವೂ ಅಲುಗಲಾರದು. ನಿನ್ನ ಮತ್ತು ಸಿಂಹಾಸನದ ನಂಟು ಇತರರಿಂದ ಬಿಡಿಸಲಾರದ ಕಗ್ಗಂಟಾಗುವುದು. ಆಮೇಲೆ ನೀನು ಸಹೋದರರೊಂದಿಗೆ ಸುಖವಾಗಿ ಹಾಲು ಕುಡಿಯಬಹುದು. ಒಂದು ಕ್ಷಣವನ್ನು ವೃಥಾ ವ್ಯಯಿಸದೆ ಕಾರ್ಯಪ್ರವೃತ್ತನಾಗು. ಶಕುನಿಯ ವಾಕ್ಯಗಳು ಕೌರವನಿಗೆ ಆಪ್ಯಾಯಮಾನವಾಗಿ ನಿದ್ದೆ ಬರುವವನಿಗೆ ಹಾಸಿಗೆ ಬಿಡಿಸಿಕೊಟ್ಟಂತಾಯಿತು. ತನ್ನ ಮಾವನ ಮಾತನ್ನು ಮೆಲುಕು ಹಾಕಲಾರಂಭಿಸಿದನು. ಜಗಿದಷ್ಟು ರಸ ನಾಲಿಗೆಯಲ್ಲಿ ಒಸರುತ್ತಿತ್ತು. ಏನಕ್ಕೇನ ಉಪಾಯೇನ ಸಿಂಹಾಸನವನ್ನು ಶಾಶ್ವತವಾಗಿ ಸಂಪಾದಿಸಲು ಚಿತ್ತದ ದುರಾಸೆಯ ಗಿಡ ಬೇರು ಹರಡಿಸಿತು. ಕ್ಷಣಕಾಲವೂ ವಿಳಂಬಿಸದೆ ಪಿತೃಮಹಾಶಯನಲ್ಲಿಗೆ ತೆರಳಿದನು. ಅಪ್ಪ, ಅವಸರವಾಗಿ ನಿಮ್ಮನ್ನು ಭೇಟಿ ಮಾಡಲು ಅಗತ್ಯ ಬರಬೇಕಾಯಿತು. ನಮ್ಮ ಬೇಹುಗಾರರು ರಾಜ್ಯವಿಡೀ ಸಂಚರಿಸುವಾಗ ಪ್ರಜಾವರ್ಗವು ಧರ್ಮರಾಯನನ್ನು ಹಾಡಿ ಹೊಗಳುವುದು ಕೇಳಿಬರುತ್ತಿದೆ. ಅವನೇ ಮುಂದಿನ ಅರಸನಾಗಬೇಕೆಂಬ ಹಂಬಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜ್ಯೇಷ್ಠ ಪುತ್ರನಾದ ನನ್ನಲ್ಲಿ ಅತೀ ವಾತ್ಸಲ್ಯವಿಟ್ಟ ನೀವು ನನ್ನನ್ನು ನೃಪತಿಯಾಗಲು ಬಯಸುತ್ತಿರಬಹುದು. ಮೇಲಾಗಿ ಈ ಸಿಂಹಾಸನಕ್ಕೆ ಪ್ರಥಮ ಪುತ್ರನಾದ ನಾನು ಹಕ್ಕುದಾರನಾಗಿದ್ದೇನೆ. ನಮ್ಮ ಅಜ್ಜನಾದ ವಿಚಿತ್ರವೀರ್ಯನ ಹಿರಿಯ ಹೆಂಡತಿ ಅಂಬಿಕೆಯ ಪುತ್ರ ನೀವಾದರೂ ದೃಷ್ಟಿ ನಷ್ಟದ ದೋಷವಿದ್ದುದರಿಂದ ಅರಸುತನ ನಮ್ಮ ಚಿಕ್ಕಪ್ಪನಿಗೆ ನಿಮ್ಮಿಂದ ದಾರೆಯೇರಲ್ಪಟ್ಟಿತು. ಆದರೆ ದೈವೇಚ್ಛೆಯೇ ಬೇರೆ. ಅವರು ಮರಣವಾದುದರಿಂದ ರಾಜ್ಯ ಮಗದೊಮ್ಮೆ ನಮ್ಮದಾಯಿತು. ಚಂದ್ರವಂಶದ ಪದ್ಧತಿಯಂತೆ ಅರಸನ ಹಿರಿಯ ಮಗನು ಪಟ್ಟದರಸನಾಗುತ್ತಾನೆ. ಆ ರೀತಿಯಲ್ಲಿ ವಿವೇಚಿಸಿದರೆ ಹಿರಿಯ ಸುತನಾದ ನಾನೇ ನೃಪತಿಯಾಗಬೇಕಲ್ಲವೇ? ಅಪ್ಪ, ಈಗ ನೀವು ಸ್ವಲ್ಪ ಉದಾಸೀನ ಮಾಡಿದರೂ ಭವಿಷ್ಯತ್ತಿನಲ್ಲಿ ನಮಗೆ ಕೇಡು ಕಟ್ಟಿಟ್ಟ ಬುತ್ತಿ. ಒಂದು ದಿನ ಪಾಂಡವರು ರಾಜ್ಯದ ಪಾಲು ಕೇಳುವ ಸಂಭವವಿರುವುದರಿಂದ ದಾಯಾದಿಗಳನ್ನು ಕುಂತಿ ಸಹಿತ ದಹಿಸಿ ಹೋಗುವಂತೆ ಮಾಡಬೇಕು. ಡೋಲಾಯಮಾನ ಸ್ಥಿತಿ ಎಂದಿಗೂ ಇರಬಾರದು. ಅಪ್ಪ, ವೃಥಾ ಚಿಂತಿಸಿ ಸಮಯವನ್ನು ವ್ಯಯಿಸದೆ ಕಾರ್ಯಪ್ರವೃತ್ತರಾಗುವ. ಪುತ್ರಮೋಹದಿಂದ ಸಂಪೂರ್ಣ ಕುರುಡನಾಗಿದ್ದ ಗತಾಕ್ಷನು ಒಮ್ಮೆ ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ತನ್ನ ತಮ್ಮನ ಮಕ್ಕಳೆನ್ನುವ ವ್ಯಾಮೋಹ ಒಂದೆಡೆ, ಮಗನಿಗೆ ಸಿಂಹಾಸನ ಕೊಡಿಸುವ ಬಲವಾದ ಹಂಬಲ ಇನ್ನೊಂದೆಡೆ. ಮಹಾರಾಜನ ಮನಸ್ಸು ಕತ್ತರಿಯ ನಡುವೆ ಸಿಕ್ಕಿ ಹಾಕಿಕೊಂಡಂತಾಯಿತು. ಆತನು ಮಗನನ್ನು ಮೈದಡವಿ ಸಮಾಧಾನಪಡಿಸಿದನು. ಮಗನೇ, ನಿನ್ನ ಭಾವನೆಗಳು ನನಗೆ ಅರ್ಥವಾಯಿತು. ಸಹೋದರ ವಾತ್ಸಲ್ಯದಿಂದಾಗಿ ಪಾಂಡುಸುತರನ್ನು ಕೊಲ್ಲಲು ನನಗೆ ಮನಸ್ಸು ಬಾರದು. ಹಾಗೆಂದು ಸುಮ್ಮನೆ ಬಿಟ್ಟರೆ ನನ್ನ ಮಗನು ಸಿಂಹಾಸನದಿಂದ ವಂಚಿತನಾಗುವನೋ ಎಂಬ ಭಯವೂ ಇದೆ. ಅವರನ್ನು ಒಮ್ಮಿಂದೊಮ್ಮೆಗೆ ದೇಶಭ್ರಷ್ಟರನ್ನಾಗಿ ಮಾಡಿದರೆ ಪ್ರಜೆಗಳು ದಂಗೆ ಏಳಬಹುದು. ಅಲ್ಲದೆ ಭೀಷ್ಮಾದಿ ಹಿರಿಯರು ಮುನಿಯಬಹುದು. ಗುರುಗಳು ಒಪ್ಪಿಗೆಯ ಮುದ್ರೆಯನ್ನೊತ್ತಲಾರರು. ವಿದುರನು ಸಮ್ಮತಿಸಲಾರನು. ಆದುದರಿಂದ ನಿನ್ನ ಮತದಂತೆ ಸಂಚು ಹೂಡುವುದೇ ಲೇಸು. ನಿನ್ನ ಆನಂದಕ್ಕಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧ.
ತಂದೆಯ ನುಡಿಗಳನ್ನು ಕೇಳಿದ ಕೌರವನು ತುಸು ನೆಮ್ಮದಿಯಿಂದ ಅರಮನೆಗೆ ತೆರಳಿದನು. ಪ್ರಥಮವಾಗಿ ಧೃತರಾಷ್ಟ್ರನು ಮಂತ್ರಿ ಮಾಗಧರನ್ನು ಪಾಂಡವರಲ್ಲಿಗೆ ಕಳುಹಿಸಿ ವಾರಣಾವತದ ಅರಮನೆಯ ಬಗ್ಗೆ ಪ್ರಶಂಸಿಸಿದನು. ಅನಂತರ ಅರಸನು ಸ್ವಲ್ಪ ದಿವಸಗಳಲ್ಲಿ ಧರ್ಮರಾಯನಿಗೆ ಕರೆ ಕಳುಹಿಸಿದಾಗ ಮಾತೆ ಕುಂತಿದೇವಿ ಮತ್ತು ಸಹಜಾತರೊಂದಿಗೆ ಆಗಮಿಸಿದನು. ಮಗು ಧರ್ಮರಾಯ, ನೀನು ವಯಸ್ಸಿನಲ್ಲಿ ಚಿಕ್ಕವನಾದರೂ ಸತ್ಯ ಧರ್ಮದ ಅನುಷ್ಠಾನದಿಂದ ಜನಾನುರಾಗಕ್ಕೆ ಪಾತ್ರರಾಗಿರುವೆ. ರಾಜನಾಗುವವನು ಅಲ್ಲಲ್ಲಿ ಸಂಚಾರ ಮಾಡಿ ಸ್ವತಃ ವಾಸ ಮಾಡಿ ಪ್ರಜೆಗಳ ಯೋಗಕ್ಷೇಮವನ್ನು ತಿಳಿದುಕೊಳ್ಳುವುದು ಉಚಿತ. ಸ್ವಾನುಭವಕ್ಕಿಂತ ಮೇಲೇನೂ ಇಲ್ಲ. ದುರ್ಯೋಧನನಿಗೆ ಹೋಗಿ ಬಾ ಎಂದು ಒತ್ತಾಯಿಸಿದರೂ ಒಪ್ಪುವುದಿಲ್ಲ. ಶೀಘ್ರದಲ್ಲಿಯೇ ವಾರಣಾವತದಲ್ಲಿ ಉತ್ಸವ ನಡೆಯುವುದಿದೆ. ಯುವರಾಜನಾದ ನೀನು ಅಲ್ಲಿಗೆ ಹೋಗಿ ಸ್ವತಃ ವೀಕ್ಷಿಸಿದರೆ ಉತ್ತಮ. ತಾಯಿಯಾದ ಕುಂತಿಯನ್ನು ಸಹಜಾತರನ್ನು ಜೊತೆಯಲ್ಲಿ ಒಯ್ಯಬಹುದು. ನಾನೇ ಅಲ್ಲಿಗೆ ಹೋದರೂ ಪ್ರಯೋಜನವೇನು? ಅಂಧಕಾರವನ್ನು ಅನುಭವಿಸುವುದೊಂದು ಮಾತ್ರ ನನ್ನ ಪಾಲಿಗೆ ಉಳಿದಿರುವ ಸೌಭಾಗ್ಯ. ನಿನ್ನ ಅಭಿಪ್ರಾಯವೇನು? ಸಮೀಪದಲ್ಲಿದ್ದ ಗಾಂಧಾರಿಯು ಧೃತರಾಷ್ಟ್ರನ ವಚನಗಳನ್ನು ಪುಷ್ಟೀಕರಿಸಿದಳು. ಯುಧಿಷ್ಠಿರನು ವಿನೀತನಾಗಿ ಸಹಮತವನ್ನು ಸೂಚಿಸಿದನು. ದೊಡ್ಡಪ್ಪ, ನಿಮ್ಮ ಸಲಹೆಗಳು ನನಗೆ ಸದಾ ಶಿರೋಧಾರ್ಯ. ಅಡವಿಯಲ್ಲಿ ಜನ್ಮವೆತ್ತಿದ ನಮ್ಮನ್ನು ಸಹೋದರನ ಪುತ್ರನೆಂಬ ಮಮತೆಯಿಂದ ನಾಡಿಗೆ ಬರುವಂತೆ ಮಾಡಿದವರು ನೀವು. ನಿಮ್ಮಲ್ಲಿಯೇ ನಮ್ಮ ತಂದೆ ಪಾಂಡು ಮಹಾರಾಜರನ್ನು ಗುರುತಿಸುತ್ತಿದ್ದೇನೆ. ನಿಮ್ಮ ಪಾಲಿಗೆ ಬಂದ ಹಕ್ಕಿನ ರಾಜ್ಯವನ್ನು ನನ್ನ ಪಿತೃಮಹಾಶಯರಿಗೆ ದಾರೆ ಎರೆದವರು ನೀವು ತಾನೇ? ವಾತ್ಸಲ್ಯದಿಂದ ನನ್ನನ್ನು ಯುವರಾಜ ಪದವಿಗೇರಿಸಿದ ಮಹಾನ್ ವ್ಯಕ್ತಿತ್ವ ನಿಮ್ಮದಾಗಿದೆ. ಈ ಆಜ್ಞೆಯನ್ನು ಶಿರಸಾವಹಿಸಿ ನಾವೆಲ್ಲರೂ ಅಲ್ಲಿಗೆ ಸ್ವೇಚ್ಛೆಯಿಂದ ಹೋಗುತ್ತೇವೆ. ಸಾತ್ವಿಕರಾದ ಆ ಪಾಂಡವರಿಗೆ ಅಂಧ ನೃಪಾಲಕನ ಕುಹಕ ರಹಸ್ಯದ ಪೂರ್ಣ ಪರಿಚಯವಾಗಲಿಲ್ಲ. ಅಲ್ಲಿಯೇ ಇರುವುದಕ್ಕೆ ಬೊಕ್ಕಸದಿಂದ ಧನ ಧಾನ್ಯವನ್ನು, ಗಜ, ಅಶ್ವ, ಪರಿವಾರ, ಚತುರಂಗ ಬಲವನ್ನು ಧೃತರಾಷ್ಟ್ರನು ಕಳುಹಿಸಿಕೊಟ್ಟನು. ಬೀಳ್ಕೊಡುವ ಸಮಯದಲ್ಲಿ ವಿದುರನು ಧರ್ಮರಾಯನನ್ನು ಏಕಾಂತವಾಗಿ ಕರೆದು, ಮಕ್ಕಳೇ, ನೀವು ನಮ್ಮನ್ನು ಅಗಲಿ ಹೋಗುತ್ತಿರುವುದರಿಂದ ಎಚ್ಚರದ ನುಡಿಗಳನ್ನು ಹೇಳುತ್ತಿದ್ದೇನೆ. ವಿಷ ಮತ್ತು ಬೆಂಕಿಯಿಂದ ದೂರವಾಗಿರಿ. ಕಕ್ಷಗ್ನು ಶಿಶಿರಗ್ನಶ್ಚ ಮಹಾಕಕ್ಷೆ ಬಿಲೌಕಸಃ ನ ದಹೇದಿತಿ ಚಾತ್ಮಾನಮ್ಯೋ ರಕ್ಷತಿ ಸ ಜೀವತಿ. ಒಣಹುಲ್ಲನ್ನೂ ಚಳಿಯನ್ನೂ ನಾಶ ಮಾಡುವ ಅಗ್ನಿಯು ಮಹಾ ಅರಣ್ಯವನ್ನೇ ಸುಡುತ್ತದೆ, ಆದರೆ ಬಿಲದೊಳಗಿರುವ ಸರ್ಪವನ್ನು ಸುಡಲಾರದು. ಮಗನೇ, ಅವಿವೇಕಿಯಾದವನಿಗೆ ಸ್ಥಿರಬುದ್ಧಿ ಇರುವುದಿಲ್ಲ. ಸುಗಮವಾಗಿ ಬದುಕುವ ದಾರಿಯೂ ಅರ್ಥವಾಗುವುದಿಲ್ಲ. ಆದುದರಿಂದ ವಿವೇಕವಂತವಾಗಿ ಆಪತ್ಕಾಲದಲ್ಲಿ ನಿಜ ಮಾರ್ಗದಲ್ಲಿ ಮುನ್ನುಗ್ಗಬೇಕು. ಶ್ರೀಹರಿಯು ಧರ್ಮಿಷ್ಠರಾದ ನಿಮಗೆ ಸದಾ ರಕ್ಷಣೆ ನೀಡಲಿ. ಪಶುಪತಿಯ ಉತ್ಸವವನ್ನು ನೋಡುವ ನೆಪ ಹೂಡಿ ಪಾಂಡವರನ್ನು ಧೃತರಾಷ್ಟ್ರನು ವಾರಣಾವತಕ್ಕೆ ಕಳುಹಿಸಿದನು. ಆ ಸಮಯದಲ್ಲಿ ಧರ್ಮರಾಯನಿಗೆ 29 ವರ್ಷ ವಯಸ್ಸು. ಪಾಪ, ಆ ಸಹೋದರರು ಹುಟ್ಟಿದಂದಿನಿಂದ 16 ವರ್ಷಗಳ ಕಾಲ ಕಾಡಿನಲ್ಲಿ ಬೇಯಿಸಿದರು. ಮತ್ತೆ ಕೇವಲ 13 ವರ್ಷ ಹಸ್ತಿನಾವತಿಯ ಅರಮನೆಯಲ್ಲಿ ಕಳೆದರು. ಪುರಜನರ ಮಂಗಲ ಹರಕೆಯನ್ನು ಹೊತ್ತು ಪಾಂಡುಸುತರು ಸುಮುಹೂರ್ತದಲ್ಲಿ ಹಸ್ತಿನಾವತಿಯಿಂದ ಹೊರಟರು. ಸಮುದ್ರ ಮಥನದ ಕಾಲದಲ್ಲಿ ಎದ್ದು ಬಂದ ಅಮೃತ ಭಾಂಡದಂತೆ ಧರ್ಮಜನು ಕಂಗೊಳಿಸಿದನು. ಅಂದು ಫಾಲ್ಗುಣ ಮಾಸ, ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರವಾಗಿತ್ತು. ಕೌರವನು ಪುರೋಚನನನ್ನು ಸಮೀಪ ಕರೆದು, ನೀನು ಪಾಂಡವರು ವಾರಣಾವತವನ್ನು ತಲುಪುವ ಮೊದಲಾಗಿ ಸೇರಿಕೊಳ್ಳಬೇಕು. ಅವರನ್ನು ಅತಿ ಸಂಭ್ರಮದಿಂದ ಸ್ವಾಗತಿಸು ಎಂದು ಆದೇಶಿಸಿದನು. ಪಾಂಡವರು ವಾರಣಾವತವನ್ನು ಸೇರಿಕೊಂಡು 10 ದಿನಗಳಲ್ಲಿಯೇ ಪ್ರಜಾಜನರ ಒಲವನ್ನು ಸಂಪಾದಿಸಿದರು. ಸತ್ಯರ ನಡೆ ತೀರ್ಥ, ನುಡಿ ತೀರ್ಥ ಎಂಬಂತೆ ವಾರಣಾವತವು ಆ ಪುಣ್ಯಾತ್ಮರಾದ ಪಾಂಡವರ ಆಗಮನದಿಂದ ತೀರ್ಥಕ್ಷೇತ್ರದಂತಾಯಿತು. ಅದೇನು ಸಂಭ್ರಮ, ಅದೇನು ಸಡಗರ! ಊರಿನ ಮಂದಿ ಸಾಲು ಸಾಲಾಗಿ ಯುಧಿಷ್ಠಿರನ ದರ್ಶನವನ್ನು ಮಾಡಿ
ಫಲ ಕಾಣಿಕೆಗಳನ್ನು ಅರ್ಪಿಸಿ ಧನ್ಯರಾದರು. ಪುರೋಚನನು ಉಪಾಯವನ್ನು ಹೂಡಿ ಪಾಂಡವರಿಗೆ ಮಂಗಲ ಮಂದಿರ ಬೀಡನ್ನು ತೋರಿಸಿ ಅಲ್ಲಿ ವಾಸ್ತವ್ಯದ ವ್ಯವಸ್ಥೆ ಮಾಡಿದನು. ಬೀಡು ಕಾಣಿಕೆಯಿನಿಂದ ದುರ್ಯೋಧನನ ಕುಹಕವನ್ನು ಕಾರ್ಯಗತಗೊಳಿಸುವ ಆಜ್ಞೆಗಾಗಿ ಸಮಯವನ್ನು ಕಾಯುತ್ತಿದ್ದನು. ಹಿಂದೆ ಸಂಚು ಹೂಡಿದಂತೆ ಕೃಷ್ಣ ಪಕ್ಷದ ಚತುರ್ದಶಿಗಾಗಿ ಚಾತಕ ಪಕ್ಷಿಯಂತೆ ಎದುರು ನೋಡುತ್ತಿದ್ದನು. ಏನೋ ನೂತನ ಗೃಹವಾಸವು ಧರ್ಮನಂದನನಿಗೆ ಹಿಡಿಸಿದ ಹಾಗಾಗಲಿಲ್ಲ. ಭೀಮನನ್ನು ಹತ್ತಿರ ಕರೆದು, ಸೂಕ್ಷ್ಮಮತಿಯಾದ ಭೀಮಸೇನ, ಇಲ್ಲಿ ಬಾ. ಈ ಮನೆಯ ಕದ, ಬಾಗಿಲು, ಗೋಡೆ ಮಾಡುಗಳನ್ನು ಆಘ್ರಾಣಿಸಿ ನೋಡು. ಅರಗು, ಕೊಬ್ಬು, ತುಪ್ಪದ ವಾಸನೆ ಬರುತ್ತಿದೆ. ಒಣ ಹುಲ್ಲು, ಕಸ ಕಡ್ಡಿಗಳನ್ನು ತುಪ್ಪದಲ್ಲಿ ಅದ್ದಿ ಒಳಗೊಳಗೆ ಕಟ್ಟಿದ ಹಾಗಿದೆ. ಈ ವಿನೂತನ ಶೈಲಿಯ ಶೃಂಗಾರ ನಮ್ಮನ್ನು ಮುಗಿಸುವ ಇಚ್ಛೆಯಲ್ಲಿ ಇದ್ದಂತೆ ತೋರುತ್ತದೆ. ಇದು ಅರಮನೆಯಲ್ಲ. ಈ ಸೌಧವು ನಮ್ಮನ್ನು ನಾಶ ಮಾಡಲು ನಿರ್ಮಾಣವಾಗಿರಬೇಕು. ಈ ಅರಮನೆ ಎಂಬ ಅಗ್ನಿಕುಂಡದಲ್ಲಿ ನಮ್ಮನ್ನು ಜೀವಂತ ಸುಡುವ ಕೆಟ್ಟ ಆಸೆ ಅವರಿಗೆ ಇದ್ದಿರಬೇಕು. ಹಿಂದೆ ನಿನ್ನನ್ನು ವಿಷವನ್ನುಣ್ಣಿಸಿ ನಾಗಲೋಕಕ್ಕೆ ತಳ್ಳುವಾಗಲೇ ಕೊಲ್ಲುವುದಕ್ಕೆ ಹೇಸುವವರಲ್ಲವೆಂಬುದು ನಮಗೆ ಮನವರಿಕೆಯಾಗಿದೆ. ಇನ್ನೂ ಇಲ್ಲಿಯೇ ಜ್ವಲಿಸಲಿರುವ ಮಾರಣ ಹೋಮಕ್ಕೆ ನಮ್ಮ ತಾಯಿಯೇ ಆಜ್ಯ. ನೀನು ಬಲಿಪಶು, ನಾನು ಅರ್ಜುನ, ನಕುಲ, ಸಹದೇವರೆಲ್ಲರೂ ಸಮಿದೆಗಳು. ಈ ಸುಡು ಮನೆಯಲ್ಲಿ ಕ್ಷಣ ಕ್ಷಣವೂ ಎಚ್ಚರದಿಂದ ಇರಬೇಕು. ಯಮಾಲಯವೆನ್ನುವುದನ್ನು ಮರೆಯದಿರಿ. ಶಕುನಿ, ಕರ್ಣರು, ಋತ್ವಿಜರಿರಬೇಕು. ಹೋಮದ ಯಜಮಾನನು ದುರ್ಯೋಧನನೋ ಧೃತರಾಷ್ಟ್ರನೋ ಇನ್ನೂ ಸ್ಪಷ್ಟವಾಗಲಿಲ್ಲ. ಇರಲಿ, ಶ್ರೀಹರಿಯ ಮೇಲೆ ನಮ್ಮ ಸಂರಕ್ಷಣೆಯ ಭಾರವನ್ನಿಟ್ಟು ಪ್ರಾಜ್ಞರೂ ನ್ಯಾಯವಂತನೂ ಆದ ವಿದುರನ ಸೂಚನೆಯ ಅನುಸಾರವಾಗಿ ಅತಿ ಜಾಗೃತೆಯಿಂದ ದಿನಗಳನ್ನು ದೂಡಬೇಕು. ಇಲ್ಲದಿದ್ದರೆ ರಾತ್ರಿ ತೋಡಿದ ಬಾವಿಗೆ ಹಗಲು ಬಿದ್ದ ಹಾಗೆ ಆಗುತ್ತದೆ. ಅಷ್ಟರಲ್ಲಿಯೇ ವಿದುರನು ಕಳಿಸಿದ ಕನಕನೆಂಬುವನು ಲಾಕ್ಷಾಗೃಹದ ಅಡಿಯಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಿಸಿ ಆಪತ್ಕಾಲದಲ್ಲಿ ಪಾಂಡವರ ನಿರ್ಗಮನಕ್ಕೆ ಸುಗಮವಾದ ಮಾರ್ಗವನ್ನು ರಚಿಸಿದನು. ಒಂದು ದಿನ ಮಹಾಮಾತೆಯಾದ ಕುಂತಿದೇವಿ ಭೂಸುರರನ್ನು ಸತ್ಕರಿಸಿ ಭೂರಿ ಭೋಜನವನ್ನಿಟ್ಟಳು. ಆ ದಿನ ರಾತ್ರಿ ಬೇಡತಿಯೊಬ್ಬಳು ಮದ್ಯಪಾನದಿಂದ ಮತ್ತಳಾಗಿ ತನ್ನ 5 ಮಕ್ಕಳೊಡನೆ ಅಲ್ಲಿಯೇ ಮಲಗಿದ್ದಳು. ಕರಾಳ ರಾತ್ರಿ ಚಂಡ ವಿಕ್ರಮಿ ಭೀಮನು ಮೆಲ್ಲನೆ ಎದ್ದು ತಡೆಯಲಾರದ ಕ್ರೋಧದಿಂದ ಪುರೋಚನನು ರಚಿಸಿದ ಮೋಸದರ ಮನೆಗೆ ಬೆಂಕಿ ಹಚ್ಚಿ ತನ್ನ ತಾಯಿ ಸಹೋದರರನ್ನು ಪೂರ್ವ ನಿರ್ಮಿತವಾದ ಬಿಲಮಾರ್ಗದಿಂದ ಬಹುದೂರವಾಗಿ ಒಯ್ದನು. ಮರುದಿನ ಮುಂಜಾನೆ ಪಾಂಡವರು ಸತ್ತ ವಾರ್ತೆ ಊರಿನಲ್ಲಿ ಹರಡಿತು. 5 ಯುವಕರು ಮತ್ತು ತಾಯಿಯೊಬ್ಬಳು ಅರಗಿನಾಲೆಯ ಸಹಿತ ನಿಧನರಾದ ವಾರ್ತೆ ಪ್ರಕಟವಾಯಿತು. ಪುರೋಚನನು ತಾನು ರಚಿಸಿದ ಮೃತ್ಯು ಪಂಜರದೊಳಗೆ ತಾನೇ ಬಿದ್ದು ಮೃತ್ಯುವಿನಪ್ಪಿದ. ಧರ್ಮಾತ್ಮರಾದ ಪಾಂಡುಕುಮಾರರು ಅಗ್ನಿಗಾಹುತಿಯಾದ ಪತಂಗದಂತೆ ಮರಣವಾದರೆಂದು ಊರಿನ ಜನರು ಕೊರಗಿ ಸೊರಗಿ ಖೇದದ ಕಡಲಲ್ಲಿ ಮುಳುಗಿದರು.